ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಗುರುತತ್ವವನ್ನು ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅರಿವು ಅನ್ನುವಂತಹದ್ದು ಎಲ್ಲಿ ಜೀವ ಇದೆಯೋ ಅಲ್ಲೆಲ್ಲ ಕಡೆಯೂ ಅರಿವಿದೆ. ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ಬೋದಷ್ಟೆ. ಮಾನವನಲ್ಲಿ ಅರಿವು ಬಹಳ ಜಾಗೃತವಾಗಿದೆ. ಅದರಲ್ಲೂ ವಿಶೇಷವಾಗಿ ಗುರುಗಳು ಅಂತೇನು ಕರಿತಿರಲ್ಲ, ಅವತಾರಿಗಳು, ಅವರಲ್ಲಿ ಅರಿವು ಬಹಳ ಪ್ರಬಲವಾಗಿರುತ್ತೆ, ವಿಕಾಸ ಆಗಿರುತ್ತೆ. ಅಲ್ಲಿ ಅರಿವೇ ಗುರು, ಪ್ರಾಣವೇ ಲಿಂಗ. ಅವರ ಪ್ರಾಣ ಲಿಂಗ ಆಗಿರ್ತದೆ. ಆದರೆ ಬೇರೆ ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಪ್ರಾಣವೂ ಇದೆ, ಅರಿವೂ ಇದೆ. ಅದರ ವಿಕಾಸವೇ ಜಗತ್ತಿನ ನಿರಂತರ ಪ್ರಕ್ರಿಯೆ. ನಿರಂತರವಾಗಿ ವಿಕಾಸ ಆಗ್ತಾ ಇದೆ ಜಗತ್ತು. ಆದರೆ ಮನುಷ್ಯ ಜನ್ಮಕ್ಕೆ ಬಂದಾಗ ಕರ್ಮ ಕಾರಣವಾಗಿ ಆ ಅರಿವಿನ ವಿಕಾಸದ ವೇಗ ಅದು ತೀವ್ರವಾಗಲೂಬಹುದು, ಅಥವಾ ದುಷ್ಕರ್ಮಗಳಿಂದ ಅದು ನಿಧಾನ ಆದರೂ ಆಗಬಹುದು. ನೋಡಿರ್ತೀರಿ ನೀವೆಲ್ಲ, ಹುಟ್ಟುವಾಗಲೇ ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾರೆ. ಬೇರೆ ಬೇರೆ ಅಂದರೆ ತುಂಬಾ ಕಡಿಮೆ ಸಾಮರ್ಥ್ಯ, ಅನೇಕ ಅಂಗವಿಕಲತೆಗಳು. ಇದು ಪ್ರಕೃತಿದತ್ತವಾಗಿ ಬಂದಂತ ವಿಕಾಸ ಅಲ್ಲ. ಇದು ಕೂಡ ಅವನು ಮಾಡಬಾರದನ್ನ ಮಾಡಿ ಅದನ್ನು ತಂದುಕೊಳ್ತಕ್ಕಂಥದ್ದು ಅಂತ ನನ್ಗನ್ಸುತ್ತೆ. ಅದಕ್ಕೆ ಚಾಮರಸ ಪ್ರಭುಲಿಂಗಲೀಲೆ ಹೇಳ್ತಾನೆ. ಪ್ರಭುಲಿಂಗಲೀಲೆ ಒಳಗೆ ಒಂದು ಒಳ್ಳೆ ಮಾತು ಹೇಳ್ತಾನೆ. ಲಕ್ಷಿಸುವಡೆಂಬತ್ತು 4 ಲಕ್ಷ ಜೀವಗಳೊಳಗೆ ಮಾನವ ಪಕ್ಷ ದೇಹವೇ ಸಕಲ ಕರ್ಮಕ್ಕೆ ಕರ್ತನಾಗಿಹುದು. ಮಾನವ ಜನ್ಮದಲ್ಲೇ ಕರ್ಮಗಳಿಗೆ ಜವಾಬ್ದಾರಿ ಬರ್ತಕ್ಕಂಥದ್ದು. ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ ಇದು. ಆನೆ ಇರ್ಬೋದು, ಸಿಂಹ ಇರ್ಬೋದು, ಅವಕ್ಕೆ ಸ್ವತಂತ್ರವಾಗಿ ಏನೋ ಡಿಸಿಷನ್ ತಗೊಂಡು ಮಾಡೋಣ ಅನ್ನುವ ಸ್ವಾತಂತ್ರ್ಯ ಇಲ್ಲ ಅವಕ್ಕೆ. ಒಂದು ಮದಿಸಿದ ಆನೆ ಇದೆ ಅಂದ್ರೂ ಕೂಡ ಅದರಲ್ಲಿ ಶರೀರದಲ್ಲಿ ವ್ಯತ್ಯಾಸಗಳಾಗಿ ಪ್ರಕೃತಿದತ್ತವಾಗಿ ನುಗ್ಗಬಾರದಲ್ಲಿ ನುಗ್ಗಿ ಪೆಟ್ಟು ಮಾಡ್ಕೊಂಡು ಏನೇನೋ ಮಾಡ್ಕೊಳುತ್ತೆ. ಒಟ್ಟು ಅಂದ್ರೆ ಬೇರೆ ಪ್ರಾಣಿಗಳಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದೇ ನಾನು ಹೇಳ್ತಿರ್ತೀನಿ, ಒಂದು ಹಸು, ಕಾಮಧೇನು ಅಂತ ನಾವು ಕರಿತೀವಿ ಅದಕ್ಕೆ. ಅದು ಹಸುವಾಗಿ ಹುಟ್ಟುತ್ತೆ, ಹಸುವಾಗಿ ಬೆಳೆಯುತ್ತೆ, ಹಸುವಾಗೆ ಸಾಯುತ್ತೆ. ಬಹಳ ಅಂದ್ರೆ ಒಂದು ಸ್ವಲ್ಪ ಸಮಾಧಾನದ ಹಸು, ಯಾರಿಗೂ ಹಾಯಲ್ಲ, ಏನು ಮಾಡಲ್ಲ, ಸಮಾಧಾನದ ಹಸು ಅಂತ ಒಂದಿರ್ಬೋದು. ಇನ್ನೊಂದು ಸ್ವಲ್ಪ ವಾಂಡ್ ಅಂತೀರಿ ನೀವು, ಸ್ವಲ್ಪ ವಾಂಡತನದ ಹಸು ಇರ್ಬೋದು. ಸಿಕ್ಕವ್ರಿಗೆಲ್ಲ ಹಾಯುತ್ತೆ, ಒದೆಯುತ್ತೆ, ಎಲ್ಲಿ ಬೇಕಲ್ಲೇ ನುಗ್ಗುತ್ತೆ, ಅದನ್ನ ಕಟ್ಟೆ. ಅದಕ್ಕೆ ಪಶು ಅಂತ ಹೆಸರು ಬಂದಿರೋದನ್ನೇ ಪಾಶ ಅಂದ್ರೇನು? ಹಗ್ಗ. ಆ ಹಗ್ಗದಿಂದ ಕಟ್ಟಿ ಸಾಕ್ತಕ್ಕಂಥದ್ದೇ ಪಶು. ಆ ಪಶುನೇ ಪಶು, ಹಸು. ಹಿಂಗಾಗಿಲ್ಲ, ಗೊತ್ತಾಯ್ತು? ಅಂದ್ರೆ ಅವನ್ನ ಕಟ್ಟದೆ ಹೋದ್ರೆ ಅವು ಒಂದ್ ಕಡೆ ಇರಲ್ಲ. ನೀವು ಬೇಕಾದಂತ ಸಾಧು ಹಸು ಬಿಡ್ರಿ, ಅದು ಕಟ್ಟದೆ ರೂಢಿ ಆದ್ರೆ ಗುಂಪಲ್ಲಿದ್ರೆ ಕೊಟ್ಟಿಗೆಯಲ್ಲಿ ಕೂಡಿದ್ರೆ ಇರ್ತವೆ. ಇಲ್ಲದೆ ಹೋದ್ರೆ ಎಲ್ಲೆಲ್ಲ ಅಡ್ಡಾಡ್ತಾವೆ. ಅಡ್ಡಾಡೋದೇ ಗುಣ ಅವಕ್ಕೆ. ಅಂದ್ರೆ ಇಲ್ಲಿ ಮನುಷ್ಯ ಮಾತ್ರ ನಿರ್ಣಯ ತಗೋಬಹುದು. ಈಗ ಕೆಟ್ಟವನು ಒಳ್ಳೆಯವನು ಆಗ್ಲೇಬೇಕು ಅಂತ ನಿರ್ಣಯ ತಗೋಬಹುದು. ನೋಡ್ತೀವಿ ನಾವು ಅನೇಕ ಕೊಲೆಗಡುಕರು, ದರೋಡೆಕೋರರು, ಅತ್ಯಂತ ಕಾಮುಕರು, ಅವರೆಲ್ಲರೂ ಯೋಗಿಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಎಷ್ಟೋ ಸಾರಿ ಯೋಗಿಗಳು, ತಪಸ್ವಿಗಳು ಅನ್ನಿಸ್ಕೊಂಡಂತ ಅವರು ಮತ್ತೆ ಹಿಂದಕ್ಕೆ ಹೋಗಿ ಮದುವೆ ಆಗಿ ಒದ್ದಾಡಿ ಹಿಂಸೆ ಪಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಈ ಥರದ್ದು ಕೂಡ ಆಗಿರೋದುಂಟು.
ಅಂದ್ರೆ ಈ ಸಾಧ್ಯತೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಮನುಷ್ಯ ಜನ್ಮದ ಮಹತ್ವ ಏನಪ್ಪ ಇರೋದಂದ್ರೆ, ನೀವು ಏನಾರ ಆಗಿರಿ ಮನುಷ್ಯ ಜನ್ಮದಲ್ಲಿ, ಸ್ವಲ್ಪ ತಿಳುವಳಿಕೆ ಇತ್ತು ಅಂತಂದ್ರೆ, ಅರಿವಿತ್ತಪ್ಪ ಅಂತಂದ್ರೆ ಇದರಷ್ಟು ಶ್ರೇಷ್ಠವಾದ ಜನ್ಮ ಯಾವುದೂ ಇಲ್ಲ. ಆಮೇಲೆ ಅರಿವುಳ್ಳವರಿಗೆ ಗೌರವ ಜಾಸ್ತಿ ಜಗತ್ತಿನಲ್ಲಿ. ನಾವಂತೀವಿ ರಾಜಕಾರಣಿಗಳಿಗೆ ಗೌರವ ಜಾಸ್ತಿ ಅಂತ ಹೇಳ್ಬಿಟ್ಟು, ಅವರಿಗೆ ಸೌಲಭ್ಯಗಳು ಜಾಸ್ತಿ ಇರ್ಬೋದು, ಆಮೇಲೆ ಅಧಿಕಾರದಲ್ಲಿ ಇರೋವರೆಗೂ ಅಷ್ಟೇ ಇರಬಹುದು. ಆದ್ರೆ ಅರಿವುಳ್ಳಂತಹವರಿಗೆ, ಗುರುಗಳಿಗೆ, ಜಂಗಮರಿಗೆ, ಸದ್ಗುಣಿಗಳಿಗೆ, ಸದಾಚಾರಿಗಳಿಗೆ ಯಾವಾಗ್ಲೂ ಬೆಲೆ ಇರ್ತದೆ, ಎಲ್ಲೋದ್ರೂ ಬೆಲೆ ಇರ್ತದೆ. ಅದಕ್ಕೆ ಒಂದು ಮಾತು ಬರುತ್ತಲ್ಲ ಸುಭಾಷಿತದಲ್ಲಿ, ಏನೋ ಸ್ವದೇಶೇ ಪೂಜಿತ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜ ಸ್ವದೇಶದಲ್ಲಿ ಅಷ್ಟೇ ಪೂಜಿಸಲ್ಪಡ್ತಾನೆ, ಆದ್ರೆ ವಿದ್ವಾಂಸ ಎಲ್ಲ ಕಡೆ, ಅವನೆಲ್ಲೋದ್ರೂ ಅವನಿಗೆ ಬೆಲೆ ಇರ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿದ್ಯೆ ಎಲ್ರಿಗೂ ಬೇಕು. ರಾಜನನ್ನ ನಾವು ಅಗತ್ಯಕ್ಕನುಸಾರವಾಗಿ ಅವಲಂಬಿಸ್ತೀವಿ. ರಾಜ ಇರ್ಬೋದು, ಮಂತ್ರಿ, ಈಗಿನ ಕಾಲದಲ್ಲಿ ಮಂತ್ರಿಗಳು. ಆದ್ರೆ ವಿದ್ವಾಂಸರು ಹಂಗಲ್ಲ, ಅವ್ರು ಯಾವಾಗ್ಲೂ ಬೇಕು, ಎಲ್ಲ ಕಾಲಕ್ಕೂ ಬೇಕು, ಎಲ್ಲರಿಗೂ ಬೇಕು. ವಿದ್ವಾನ್ ಸರ್ವತ್ರ ಅವನನ್ನು ಯಾರು ಅರ್ಥ ಮಾಡ್ಕೊಳಲ್ವೋ ಅವ್ರಿಗಷ್ಟೇ ಬೇಡ. ಅವನ ಹತ್ರ ಬಹಳ ಜನ ಬರಲ್ಲ, ನಿಜ. ಯಾಕೆಂದ್ರೆ ಅವನ ವಿದ್ಯೆ ಅರ್ಥ ಮಾಡ್ಕೊಂಡು ಅದನ್ನ ಗ್ರಹಿಸುವ ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ. ಆದ್ರಿಂದ ಅರಿವನ್ನ ವಿಕಾಸ ಮಾಡಿಕೊಳ್ಳದೆ ಗುರುತತ್ವ. ಹಿಂಗ್ ತಿಳ್ಕೊಳ್ಳಿ. ಅಂದ್ರೆ ಅರಿವು ಜಾಗೃತಿ ಆಗದಾರ್ದೆ ಹೋದ್ರೆ ಎಷ್ಟೇ ಗುರುಗಳಿದ್ರು ನಮ್ಮನ್ನ ತಿದ್ದಕ್ಕಾಗಲ್ಲ. ಅದಕ್ಕೆ ಅಲ್ಲಮ ಪ್ರಭುದೇವ್ರದೊಂದು ವಚನ ಇದೆ ನೋಡಿ, ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಗುರುವಿದೆ, ಲಿಂಗವೂ ಇದೆ, ಶಿಷ್ಯನ ಸುಜ್ಞಾನ ಉದಯ ಆಗದೆ ಹೋದ್ರೆ, ಅಂದ್ರೆ ಅಂಕುರ ಆಗದೆ ಹೋದ್ರೆ, ಸುಜ್ಞಾನ ಉದಯ ಆಗದೆ ಹೋದ್ರೆ, ನಾನು ಉದ್ಧಾರ ಆಗಬೇಕು, ನಾನು ಗುರುಗಳ ಹತ್ರ ಹೋಗ್ಬೇಕು, ನಾನು ಗುರುಗಳ ಹತ್ರ ಇರ್ಬೇಕು, ಗುರುಗಳ ನನಗೆ ಬೈಲಿ ಬಡಿಲಿ ಏನಾದ್ರೂ ಮಾಡ್ಲಿ ನಾನು ಉದ್ಧಾರ ಆಗ್ಬೇಕು ಅನ್ನೋ ಆ ಸಂಕಲ್ಪ ಇಲ್ಲದೆ ಹೋದ್ರೆ, ಸುಜ್ಞಾನ ಉದಯ ಆಗದೆ ಹೋದ್ರೆ ಯಾರೇನು ಮಾಡಕ್ಕಾಗಲ್ಲ. ಇದೇ ಅಷ್ಟಾವರಣದ ಗುರುತತ್ವ. ಅಂದ್ರೆ ಬಸವಣ್ಣನವ್ರನ್ನ ಗುರುವಾಗಿ ಕಾಣ್ತೀವಿ, ಧರ್ಮಗುರು, ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು, ಇನ್ನೂ ಅನೇಕ ಜನ ಇರ್ಬೋದು. ಆದ್ರೆ ನಮ್ಮ ಒಳಗಡೆ ಅರಿವು ಜಾಗೃತ ಆಗದೆ ಹೋದ್ರೆ ನಾವೇನು ಮಾಡಕ್ ಬರಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.